ಇವತ್ತಿನ ದಿವಸ ಆ ಸೌಂದರ್ಯ ಲಹರಿ ಅನ್ನೋದು ಬಹಳ ಮುಖ್ಯವಾಗಿರತಕ್ಕಂಥ ಪ್ರತಿಯೊಬ್ಬರಿಗೂ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಆದರೆ ಎಲ್ಲರಿಗೂ ಇರತಕ್ಕಂಥದ್ದು ಭಯ, ಭೀತಿ. ಈ ಭಯಭೀತಿಯನ್ನ ಓಡಿಸ್ತಕ್ಕಂಥದ್ದು, ಇಡೀ ಜಗತ್ ಸಾಧನೆಯನ್ನ ಮಾಡತಕ್ಕಂಥದ್ದು, ಸರ್ವಶಕ್ತಿಯನ್ನು ಕೊಡ್ತಕ್ಕಂಥ ದೇವಿಯನ್ನ ಆ 100 ಶ್ಲೋಕಗಳಲ್ಲಿ ಶತಮಾನಂ ಭವತಿ ಶತಾಯು ಪುರುಷ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ದೇವಿಯನ್ನು ಕರಿಬೇಕು. ಆ ಕರೆದಾಗ 78ನೇ ದೇವಿ ಸಂಪೂರ್ಣವಾಗಿ ಅವಳು ಕೊಡ್ತಕ್ಕಂಥದ್ದೇನು ಅಂದರೆ, ಪ್ರತಿಯೊಬ್ಬನಿಗೂ ಇರತಕ್ಕಂಥ ಆಸೆಗಳಲ್ಲಿ ಎಲ್ಲೋ ಕಳೆದೋಗ್ತಕ್ಕಂಥ ವ್ಯಕ್ತಿಯಲ್ಲಿ ಅವನು ಭಯಭೀತರಿಂದ ದೂರವಾಗ್ತಕ್ಕಂಥ ಅವಕಾಶವನ್ನು ಕೊಡ್ತಾಳೆ. ಯಾರ ದೇವಿ? ಅದಕ್ಕೆ ಮೊದಲು ಆದಿಶಂಕರಾಚಾರ್ಯನ ಕರೆದೇ ಬಿಡೋಣ. ಈ ಭಯಭೀತಿರನ್ನ ಪ್ರತಿಪೂರ್ವಕವಾಗಿ ಓಡಿಸ್ತಕ್ಕಂಥವಳು ಸಾಕ್ಷಾತ್ ಇಂಥ ಒಂದು ದೇವಿ ಭೈರವಿ. ಈ ಭೈರವಿ ತ್ರಿಪುರ ಭೈರವಿ ಎನ್ಸ್ಕೊಂತಾಳೆ. ತ್ರಿಪುರ ಅಂದರೆ 3 ಆಕಾರದಲ್ಲಿರ್ತಕ್ಕಂಥ ಭೈರವಿ: ಶಿರಸ್ಸು, ಮುಖ ಮತ್ತು ದೇಹ. ಶಿರಸ್ಸು, ಮುಖ ಮತ್ತು ದೇಹ ಅಂದರೆ ಶಿರಸ್ಸಿನಲ್ಲಿ ಜಟಾ ಮುಕುಟಧಾರಿಣಿ, ಅವಳು ಭೈರವಿ ಸ್ವರೂಪ. ಮುಖ ವರ್ಚಸ್ವರೂಪಿಣಿ, ಆ ವರ್ಚಸ್ಸು ಕಳೆ ತೇಜಸ್ಸು. ದೇಹ ಸಿಂಹಕಟಿ ಸ್ವರೂಪಿಣಿ, ಅವಲಕ್ಷಣಗಳಲ್ಲ, ಲಕ್ಷಣವೋ ಲಕ್ಷಣ, ಹೆಣ್ಣಿನ ಗುಣಗಳು. ಇವಳೆಲ್ಲ ಪದ್ಮಿನಿ ಸ್ವರೂಪದಲ್ಲಿ ಕೂತಿರೋ ತ್ರಿಪುರ ಭೈರವಿ ದೇವಿ. ಈ ತ್ರಿಪುರ ಭೈರವಿ ಬಹಳ ಸಂತೋಷವಾಗಿರ್ತಕ್ಕಂಥವಳು. ಇವಳನ್ನ ಶ್ರೀಂ ಸರ್ವ ಮನೋಹಾರಿಣಿ ದೇವಿ ನಮಃ, ಶ್ರೀಂ ಮನೋಹಾರಿಣಿ ದೇವಿಯೇ ನಮಃ ಅಂತ ಸ್ಮರಣೆ ಮಾಡ್ಕೋಬೇಕು. ಇವಳು ರಾಜ್ಯವನ್ನು ಕೊಡ್ತಾಳೆ, ಇಂದ್ರ ಪದವಿಯನ್ನು ಕೊಡ್ತಾಳೆ, ಇಂದ್ರ ಜಲತತ್ವವನ್ನು, ಇಂದ್ರ ವಿದ್ಯೆಯನ್ನು ಕೊಡ್ತಾಳೆ. ಇಂದ್ರ ಜಲತತ್ವ ಅಂದರೆ ಇಂದ್ರನಿಗೆ ವಜ್ರಾಯುಧ ಅಂತ ಕರಿತೀವಿ. ಯಾವ ಕಾಲಕ್ಕೂ ಯಾವ ಸಮಯಕ್ಕೂ ರಕ್ಷಣೆ ಇಂದ್ರ ವಜ್ರಾಯುಧ. ವಜ್ರಾಯುಧ ಇದ್ದ ಹಾಗೆ ಅಂತ. ಇದನ್ನು ಯಾರು ಕೊಟ್ಟಿದ್ರು? ಭೀಮನಿಗೆ ಸ್ವತಃ ಕೊಡಬೇಕು ಅಂತ ಪ್ರಯತ್ನ ಪಟ್ಟ ಧೃತರಾಷ್ಟ್ರ. ಇವನು ವಜ್ರ ಇದ್ದಂಗೆ ಆಗ್ಬಿಟ್ಟಿದ್ದಾನೆ, ಏನು ಮಾಡೋದು, ಇವನ್ನ ಪುಡಿ ಪುಡಿ ಮಾಡಬೇಕು ಅಂತ ಹೊಟ್ಟೆ ಕಿಚ್ಚು ಅನ್ನೋದಿತ್ತಲ್ಲ, ಹೋಗಿ ತಬ್ಕೊಳ್ಳೋಷ್ಟಲ್ಲ ಕೃಷ್ಣ ಬಾಯಿ ಕಡೆ ಭೀಮ ಅಂತ ಹೇಳ್ಬಿಟ್ಟು ಕಬ್ಬಿಣದ್ದನ್ನು ಭೀಮನ ಇಟ್ಬಿಡ್ತಾನೆ. ತಕ್ಷಣ ಏನು ಮಾಡ್ತಾನೆ ಧೃತರಾಷ್ಟ್ರ, ಹಾಗೆ ಹೋಗಿ ತಬ್ಕೊಂಡ್ರು ಅವನು ಹೊಟ್ಟೆ ಕಿಚ್ಚಲ್ಲಿ ಪುಡಿ 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 ಆಗೋಯ್ತು ಯಾವುದೋ ಕಬ್ಬಿಣದ ವಿಗ್ರಹ ಭೀಮಂದು. ಅಷ್ಟು ಬೇಗ ಕೃಷ್ಣ ಪರಮಾತ್ಮ ಬುದ್ಧಿಶಾಲಿ ಇದ್ದಿದ್ರೆ ಜೀವನ ಯಾವ ಕಾಲಕ್ಕೂ ಏನಾಗ್ತಿದ್ದ? ಭೀಮ ಪುಡಿ ಪುಡಿಯಾಗಿ ಹೋಗ್ತಿದ್ದ, ನಶಿಸಿ ಹೋಗ್ತಿದ್ದ, ಆ ಹೊಟ್ಟೆ ಕಿಚ್ಚು ಅನ್ನೋದು. ಆದರೆ ಆ ವಜ್ರಾಯುಧವನ್ನ ಸಾಕ್ಷಾತ್ ಗಾಂಧಾರಿ ತನ್ನ ಮಗನಿಗೆ ಇರಲಿ ಅಂತ ಪ್ರಯತ್ನ ಪಟ್ಟು ಆ ಕಣ್ಣುಗಳನ್ನು ಎಷ್ಟೋ ವರ್ಷಗಳ ಕಾಲ ಧೃತರಾಷ್ಟ್ರನಿಗೋಸ್ಕರ ಇಟ್ಕೊಂಡಿರತಕ್ಕಂಥ ತ್ಯಾಗ ಮನೋಭಾವನೆ, ಅವಳು ಕಣ್ಣನ್ನು ಯಾವ ಕಾಲಕ್ಕೂ ಮುಚ್ಚಿಟ್ಟು ಆ ಗಾಂಧಾರಿ ದೇವಿ ತನ್ನ ಒಂದು ಕಣ್ಣ ದೃಷ್ಟಿಯಿಂದ ಮಗನ ನೋಡ್ತಾಳೆ ನಿರ್ವಾಣ ಸ್ವರೂಪದಲ್ಲಿ. ಆ ದೇಹವೆಲ್ಲ ನೋಡಿದಾಗ ವಜ್ರಾಯುಧವಾಗಲಿ ಅಂತ ಅವಳ ಪ್ರಯತ್ನ ಸಫಲವಾಗತ್ತಾ? ಆಗೋದಿಲ್ಲ. ಆ ಸಮಯಕ್ಕೆ ಏನಾಯಿತು ಅಂದರೆ ಸಾಕ್ಷಾತ್ ಕೃಷ್ಣ ಅಲ್ಲೂ ಬರ್ತಾನೆ. ಓಹೋ, ಇವನು ಪೂರ್ತಿ ವಜ್ರಾಯುಧ ಆದರೆ ಚಿರಂಜೀವಿ ಆಗ್ಬಿಡ್ತಾನೆ. ಅಲ್ಲ ದುರ್ಯೋಧನ, ಹೀಗೆ ಯಾರಾದರೂ ತಾಯಿ ಮುಂದೆ ಬಿಟ್ಕೊಂಡು ಹೋಗ್ತಾರ ಅಂದಾಗ ಅವನು ಅಸಹ್ಯವಾಗತ್ತಲ್ಲ ಅನ್ನೋದೇನು ಮಾಡ್ತಾನೆ, ಬಾಳೆ ಎಲೆ ಮುಚ್ಕೊಂಡ್ಬಿಡ್ತಾನೆ. ಹೋದಾಕ್ಷಣಕ್ಕೆ ಎಲ್ಲ ದೇಹ ಇಡೀ ಕೂಜನ ಅಂಗಗಳ ಮಾತ್ರ ಅವನ ಸ್ವರೂಪದಲ್ಲಿ ಏನಾಯ್ತೋ, ವಜ್ರಾಯುಧ ದೇಹ ಪೂರ್ತಿ ಆಯಿತೋ, ಮಧ್ಯಬಿಂಬು ಹಾಗೆ ನಿಂತೋಯ್ತು. ಆಗ ಭೀಮಾ ತೊಡೆ ತೊಡೆ ಅಂತಾನೆ. ಅದಕ್ಕೆ ಗದಾಯುದ್ಧದಲ್ಲಿ ತೊಡೆಯ ಭಾಗದ ಕೆಳಭಾಗಕ್ಕೆ ಹೊಡಿಲೇಬಾರ್ದು, ಹೊಟ್ಟೆಯಿಂದ ಕೆಳಭಾಗ, ಮೊಣಕಾಲಿಂದ ಮೇಲ್ಭಾಗ ಹೊಡಿಕೂಡುದು ಅಂತ ಹೇಳ್ತೀವಿ. ಆಗ ಆ ಸಮಯಕ್ಕೆ ಏನು ಮಾಡಿದೋ, ಇವನು ಹೊಡೆದಾಗ ಭೀಮ ಏನಾದ, ಗೆದ್ದ. ಅದಕ್ಕೆ ವಜ್ರಾಯುಧ ಅಂತಕ್ಕಂಥನು ಇಂದ್ರ ಸ್ವತಃ ಅವನೇ ಹೇಳಿರ್ತಕ್ಕಂಥ ಈ ಮಂತ್ರವನ್ನು ಸಾಕ್ಷಾತ್ ತ್ರಿಪುರ ಭೈರವನ ವಶೀಕರಣ ಮಾಡಿಕೊಳ್ಳು. ಅಂದರೆ ಇಂದ್ರ ಪಟ್ಟವನ್ನು ಬೇಕು ಅಂದರೆ, ಇಂದ್ರ ಪದವಿ ಬೇಕು ಅಂದರೆ, ಇಂದ್ರ ಜಲ ಪ್ರಾಪ್ತಿ ಬೇಕು ಅಂದರೆ, ಅಲ್ಲಿರ್ತಕ್ಕಂಥ ಇಂದ್ರ ಜಾಲವನ್ನು ಹೊಂದತಕ್ಕಂಥ ಪ್ರಾಪ್ತಿಯನ್ನು ಅವಳು ಕೊಡ್ತಕ್ಕಂಥವಳು ಯಾರೋ? ತ್ರಿಪುರ ಭೈರವಿ. ಇಂತಹ ದೇವಿಯನ್ನು ಸ್ಮರಣೆ ಮಾಡ್ಕೊಳ್ಳೋಕ್ಕೆ ಆ ಶ್ಲೋಕವನ್ನು ಕರೆದಾಗ ನಿಮಗೆಲ್ಲರಿಗೂ ಇಂದ್ರ ಪದವಿ ವಜ್ರ ಇದ್ದಂಗೆ ರಕ್ಷಣೆ ಆಗತ್ತೆ, ಕಾಪಾಡತ್ತೆ. ಜೀವನದ ಎಲ್ಲ ಮಂತ್ರ ಯಂತ್ರ ಶಕ್ತಿಗಳು ನಮಗೆ ಲಭ್ಯವಾಗತ್ತೆ ಅಂತ. ಹೇಗೆ ಎತ್ತ ಅಂತ ಮಂತ್ರ ನೋಡ್ಕೊಂಡ್ಬಿಟ್ಟಾಗ ಗೊತ್ತಾಗತ್ತೆ. ಬನ್ನಿ ಕೇಳೋಣ ಮಂತ್ರವನ್ನು. ನಿಸರ್ಗ ಕ್ಷೀಣಸ್ಯ ಸ್ತನತಟಭರೇಣ ಕ್ಲಮಜುಷೋ ನಮನ್ಮೂರ್ತೆಃ ನಾರೀತಿಲಕ ಶನಕೈತ್ರುಟ್ಯತ ಇವ ಚಿರಂ ತೇ ಮಧ್ಯಸ್ಯ ತ್ರುಟಿತತಟಿರೀತಿರತರುಣಾ ಸಮಾವಸ್ಥಾಸ್ಥೇನೋ ಭವತು ಕುಶಲಂ ಶೈಲತನಯೇ. ನಿಸರ್ಗ ಕ್ಷೀಣಸ್ಯ
स्तनतटभरेण क्लमजुषो नमन्मूर्तेः नारीतिलक शनकैर्त्रुट्यत इव चिरं ते मध्यस्य त्रुटिततटिनीतिरकरुणा समावस्थास्तेनो भवतु कुशलं शैलतनये ಭವತು ಕುಶಲಂ ಶೈಲತನಯೇ. ಈ ದೇವಿಗೆ ವಾಹನ ಸಾಕ್ಷಾತ್ ಜರಿ. ಮನೆಯಲ್ಲಿ ಜರಿ ನೋಡ್ತೀವಿ, ಆ ಜರಿ ಲಕ್ಷ್ಮೀ ಕೃಪಾ ಕಟಾಕ್ಷ, ತಾಯಿಗೆ ಒಂದೇ ಹೆಣ್ಮಗು. ಹಾಗೆ ಜೀವನದಲ್ಲಿ ತ್ರಿಪುರ ಭೈರವಿಯನ್ನ ಸ್ಮರಣೆ ಮಾಡ್ಕೋಬೇಕಾದ್ರೆ ಜಠಾ ಮುಕುಟ ಧಾರಿಣಿ. ಧಾರಿಣಿ ಅಂದರೆ ದೇಹ, ಮುಕುಟ ಅಂತಕ್ಕಂಥ ಮುಖ. ಆ ಮುಖ ವರ್ಚಸ್ಸಿನಲ್ಲಿ ಜಠಾಮುಕುಟ ಧಾರಿಣಿ, ಜಡೆಯನ್ನಲ್ಲೇ ಕಿರೀಟವನ್ನ ಮಾಡ್ಕೊಳ್ಳೋಳು ಅಂತ. ತ್ರಿಪುರ ಭೈರವಿ 3 ಕಾಲಕ್ಕೆ ದೇವಿಯಾಗಿರ್ತಕ್ಕಂಥವಳು. ಹೆಣ್ಣು ಮಕ್ಕಳಿಗೆ ಒಬ್ಬಳೇ ಆಗಿರ್ತಕ್ಕಂಥ ಶಕ್ತಿ ಆಗಿರ್ತಾಳೆ. ಇವಳು ಐಶ್ವರ್ಯವಂತಳಾಗಿರ್ತಾಳೆ, ಐಶ್ವರ್ಯವನ್ನು ಕೊಡ್ತಕ್ಕಂಥವಳಾಗಿರ್ತಾಳೆ, ರೋಗ ರುಜಿನಗಳಿಂದ ದೂರ ತಳ್ತಾಳೆ. ಇವಳಿಗೆ ಹಾವಿನ ಕಣ್ಣುಗಳು, ಹದ್ದಿನ ದೇಹ. ಅಂದರೆ ಹದ್ದಿನ ದೇಹ, ಹಾವಿನ ಕಣ್ಣುಗಳು ಅಂದರೆ ಶತ್ರುವನ್ನು ಸಂಹಾರ ಮಾಡೋದು ಗೊತ್ತು, ಶತ್ರುತ್ವದಲ್ಲಿ ಮಿತ್ರನನ್ನು ಮಾಡ್ಕೊಳ್ಳೋದು ಗೊತ್ತು. ಎಷ್ಟೋ ಜನಕ್ಕೆ ಇವತ್ತಿನ ದಿವಸ ರಾಜಕೀಯ ವ್ಯಕ್ತಿಗಳಿರ್ತಾರೆ ಅಂತ ತಿಳ್ಕೊಳ್ಳಿ, ಬೆಳಗ್ಗೆ ಎಲ್ಲ ಜಗಳ ಮಾಡಿರ್ತಾರೆ ಬೇರೆ ಪಕ್ಷದವ್ರ ಹತ್ರ, ಸಾಯಂಕಾಲ ಇಬ್ಬರು ಟೀ ಕಾಫಿ ಕುಡಿತಾ ಇರ್ತಾರೆ. ಹಾಗೆ ಎರಡನ್ನೂ ಹೊಂದ್ಕೊಳ್ತಕ್ಕಂಥ ಏಕೈಕ ತ್ರಿಪುರ ಭೈರವಿಯನ್ನ ಸ್ಮರಣೆ ಮಾಡಿದ್ರೆ ಜೀವನದಲ್ಲಿ ಏನು ಗೊಂದಲ ಇರುತ್ತೆ ಅದು ಪರಿಹರಿಸ್ತಾ ಹೋಗ್ತಾಳೆ. ಗೊಂದಲ ಇಲ್ಲದೆ ಇರತಕ್ಕಂಥ ಬೇರೆಯವರು ನಮ್ಮನ್ನ ಸಂಹಾರ ಮಾಡಕ್ಕೆ ನೋಡಿದಾಗ ನಾವೇ ವಜ್ರಾಯುಧ ಹಾಗೆ ಅವರಿಗೆ ಅನುಗ್ರಹವನ್ನು ಕೊಡ್ತಕ್ಕಂಥವ್ರು, ರಕ್ಷಣೆ ನಮ್ಮನ್ನು ನಾವೇ ಮಾಡ್ಕೊಳ್ತಕ್ಕಂಥದ್ದು, ಇಂದ್ರಜಾಲೆಯನ್ನು ನಾವೆಲ್ಲ ಆ ವಿದ್ಯೆಯನ್ನು ಕಲಿತಕ್ಕಂಥ ಅವಕಾಶವನ್ನು ಕೊಡ್ತಕ್ಕಂಥವಳು. ಇಂಥ ದೇವಿಯನ್ನು ಆ ಕಣ್ಣುಗಳ ಕಾಂತಿಗಳನ್ನು ನೋಡಬಹುದು. ಅದೇ ಜಟಾಮುಕುಟ ಧಾರಿಣಿ, ಚಂದ್ರಮುಕುಟ ಧಾರಿಣಿ. ಆ ಮುಕುಟ ಮತ್ತು ಧಾರಿಣಿ ಅಂದರೆ ದೇಹ, ದೇಹದಲ್ಲಿ ವಾಸವಾಗಿರ್ತಕ್ಕಂಥ ಕುಶಲೋಪರಿ. ಆ ಕುಶಲೋಪರಿ ಅಂದರೆ ಎಲ್ಲವನ್ನು ಕ್ಷೇಮವೇ 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 ಅನ್ನೋದು ಸಾಕ್ಷಾತ್ ಲಕ್ಷ್ಮಿ. ಅದಕ್ಕೆ ಮಡಿ ಮೈಲಿಗೆಯನ್ನು ಕೂಡ ಓಡಿಸ್ತಕ್ಕಂಥವಳು. ಇವತ್ತು ಎಷ್ಟೋ ಜನಕ್ಕೆ ಮಡಿ ಅನ್ನೋದು ಬಹಳ ಮುಖ್ಯ. ದೇವರ ಪೂಜೆ ಮಾಡಿದಾಗ ಶ್ರದ್ಧೆಯಿಂದ ಶುದ್ಧವಾಗಿರಬೇಕು ಅಂತ ಹೇಳ್ತೀವಿ. ದೇಹ ಶುದ್ಧೀಕರಣ ಪಡಿಸೋದು ತ್ರಿಪುರ ಭೈರವಿನೇ. ಮೈಲಿಗೆ ಅಂತಕ್ಕಂಥದ್ದು ದೂರ ಓಡಿಸ್ತಕ್ಕಂಥವಳು ಸಾಕ್ಷಾತ್ ತ್ರಿಪುರ ಭೈರವಿ. ದೇಹದಲ್ಲಿ ಮನಸ್ಸು ಯಾವತ್ತೂ ಚೆನ್ನಾಗಿರುತ್ತೆ, ಆದರೆ ಮನಸ್ಸು ಕಲ್ಮಶವಾದರೆ ಓಡಿಸೋಳು ಇದೇ ದೇವಿ. ಜೀವನದಲ್ಲಿ ಯಾವತ್ತೂ ಕಲ್ಮಶವಾಗಬೇಡಿ, ಶುಚಿರ್ಭೂತವಾಗಿ ವಿರಾಳವಾಗಿರಿ ಅಂತ ಈ ಮುಖಾಂತರ ಹೇಳ್ತಾ ದೇವಿಯನ್ನು ಸ್ಮರಣೆ ಮಾಡಿರ್ತಿಗೆ ಧನ್ಯವಾದಗಳು ಅಂತ ಈ ಮುಖಾಂತರ ಹೇಳ್ತೀನಿ.